ಸರ್ಕಾರಿ ಕೆಲಸ ದೇವರ ಕೆಲಸ. ಸರ್ಕಾರದ ಕೆಲಸ ನಡೆಸುವ ಸ್ಥಳ ದೇವಸ್ಥಾನಕ್ಕೆ ಸಮಾನ. ಆದ್ರೆ ಬೀಳಗಿ ತಾಲೂಕು ಆಡಳಿತ ಭವನದ ಆವರಣ ದೇವಸ್ಥಾನ ಆಗೋ ಬದಲು ಕಾರ್ಪೊರೇಷನ್ ತೊಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ನಮಗೆ ಬೇಜಾರಾಗ್ತಿದೆ. ಇದು ಇಂದು ನಿನ್ನೆಯದಲ್ಲ. ಈ ಮೊದಲು ಕೂಡ ನಾವು ಈ ಬಗ್ಗೆ ವರದಿ ಮಾಡಿದ್ದೆವು. ಆದ್ರೆ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ಅಧಿಕಾರಿಗಳು ಜಾಣ ಕುರುಡರಂತೆ ಮೌನ ವಹಿಸಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ. ಹೌದು, ನೀವು ಬೀಳಗಿಯ ಈ ತಾಲೂಕು ಆಡಳಿತ ಭವನಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಜನರ ತೆರಿಗೆ ಹಣದಲ್ಲಿ ಸಾಗೋ ಈ ಸರ್ಕಾರಿ ಜಾಗ ಎಷ್ಟು ಸ್ವಚ್ಛವಾಗಿದೆ ಅನ್ನೋ ಸತ್ಯ ನಿಮ್ಮ ಕಣ್ಣೆದುರೇ ತೆರೆದುಕೊಳ್ಳುತ್ತದೆ. ಕಳೆದ ಕೆಲ ದಿನಗಳ ಹಿಂದೆ ಇಲ್ಲಿನ ಶೌಚಾಲಯದ ಬಗ್ಗೆ, ಇದರ ದುಸ್ಥಿತಿಯ ಬಗ್ಗೆ ನಮ್ಮ ಪ್ರತಿಧ್ವನಿ ವಾಹಿನಿ ವರದಿ ಬಿತ್ತರಿಸಿತ್ತು. ಇವತ್ತು ಅದಷ್ಟೇ ಅಲ್ಲ, ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಹೇಗೆ ಹೊಲಸಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು ತಾಲೂಕು ಆಡಳಿತ ಭವನದಲ್ಲಿರೋ ಅಟಲ್ಜಿ ಜನಸ್ನೇಹಿ ಕೇಂದ್ರ. ಇಲ್ಲಿ ಕಸ ಹೊಡೆದು ಅದ್ಯಾವ ಕಾಲ ಆಗಿದೆಯೋ ಗೊತ್ತಿಲ್ಲ. ಇಲ್ಲಿನ ಸಿಬ್ಬಂದಿಗಳು ಈ ಧೂಳು ಹಿಡಿದ ಕೊಠಡಿಯಲ್ಲಿ ಕುಳಿತು ಕಾರ್ಯನಿರ್ವಹಿಸುತ್ತಾರೆ. ಜನರಿಗೂ ಅದೇ ದೌರ್ಭಾಗ್ಯ ನೀಡುತ್ತಿದ್ದಾರೆ ಅನ್ನೋದು ಬೇಸರದ ಸಂಗತಿ. ಹೊರಾಂಗಣದಲ್ಲಿ ಕಸ, ಒಳಾಂಗಣದಲ್ಲಿ ಧೂಳು. ಇದೊಂದು ಸರ್ಕಾರಿ ಕಚೇರಿನ ಅಥವಾ ಗೊಬ್ಬರದ ಗುಂಡಿನ ದೇವರೇ ಬಲ್ಲ. ಅದಷ್ಟೇ ಅಲ್ಲ, ಇಲ್ಲಿನ ಶೌಚಾಲಯದ ಸ್ಥಿತಿಯಂತೂ ಕೇಳಲೇಬೇಡಿ. ಊಟ ಮಾಡಿ ಇಲ್ಲಿ ಬಂದ್ರೆ ನಿಮಗೆ ವಾಂತಿಯಾಗೋದು ಗ್ಯಾರಂಟಿ. ಇಲ್ಲಿ ಗಲೀಜು ಅನ್ನೋ ಪದಕ್ಕೆ ಹೇಸಿಗೆ ಹುಟ್ಟುವಷ್ಟು ಹೊಲಸು ತುಂಬಿ ತುಳುಕುತ್ತಿದೆ. ಇಲ್ಲ, ಇಲ್ಲಿಗೆ ಮುಗಿದಿಲ್ಲ. ಇಲ್ಲಿನ ಹೊಲಸು ಕಥೆಯ ವ್ಯತೆ ಇಲ್ಲಿಗೆ ಮುಗಿದೇ ಇಲ್ಲ. ಇಲ್ಲಿ ಹೊರಗೂ ಒಳಗೂ ಅದೇ ಕತೆ, ಅದೇ ವ್ಯತೆ. ಕಸದ ರಾಶಿಗಳಿಗೆ ಇಲ್ಲಿ ಯಾವುದೇ ಕೊರತೆ ಇಲ್ಲ. ಜನ ತಿಂದೆಸಿದ ಗುಟ್ಕಾ ಚೀಟ್ಗಳು, ಚಿಪ್ಸ್ ಪ್ಯಾಕೆಟ್ಗಳು, ಇಲ್ಲಿನ ಸಿಬ್ಬಂದಿಗಳೇ ಎಸೆದ ರಟ್ಟಿನ ಬಾಕ್ಸ್ಗಳು ಕಣ್ಣಾಡಿಸಿದಲ್ಲಿ ಕಾಣಸಿಗುತ್ತೆ. ಇದೇನಾ ಸರ್ಕಾರಿ ಕಚೇರಿಯಲ್ಲಿ ನಿರ್ವಹಿಸುವ ಸ್ವಚ್ಛತೆ? ಇವೆಲ್ಲ ಯಾಕೆ ಅಧಿಕಾರಿಗಳಿಗೆ ಕಂಡಿಲ್ಲ ಅಂದ್ರೆ, ಕುದುರೆ ಕಣ್ಣಿಗೆ ಅಕ್ಕಪಕ್ಕ ಕಾಣದಂತೆ ಪಟ್ಟಿ ಕಟ್ತಾರಲ್ಲ, ಹಾಗೆ ಆಫೀಸ್ಗೆ ಬಂದು ಹೋಗ್ತಾರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಿದೆ. ಇಲ್ಲಿ ಸ್ವಚ್ಛತೆ ಮಾಡೋದಕ್ಕೆ ಅಂತ ಸಿಬ್ಬಂದಿಗಳಿದ್ರು, ಯಾಕೆ ಕಚೇರಿಯನ್ನ ಕ್ಲೀನ್ ಆಗಿಟ್ಟಿಲ್ಲ? ಸ್ವಚ್ಛ ಭಾರತಕ್ಕೆ ನೀವು ಕೊಡೋ ಕಿಮ್ಮತ್ತು ಇದೇನಾ ಎಂಬ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು ಸ್ವಾಮಿ. ಇದೆಲ್ಲ ಯಾವಾಗ ಸ್ವಚ್ಛ ಆಗೋದು? ಜನ ಮೂಗ್ ಮುರ್ಕೊಂಡು ಇಲ್ಲಿಂದ ಹೋಗೋ ಹಾಗೆ ಆಗಿರೋ ಈ ಗಲೀಜು ಅವಸ್ಥೆ ಅದ್ಯಾವಾಗ ಬದಲಾಗೋದು? ನಾಳೆ, ನಾಡಿದ್ದು, 2 ದಿನಗಳಲ್ಲಿ ಸ್ವಚ್ಛತೆ ಆಗುತ್ತೆ ಅನ್ನೋ ಕತೆ ಯಾವಾಗ ನಿಲ್ಲೋದು? ಇದು ನಿಮ್ಮದೇ ಮನೆಯಾಗಿದ್ರೆ ಹೀಗೆ ಇರೋದಕ್ಕೆ, ಹೊಲಸಾಗಿ ಹಾಳಾಗೋದಕ್ಕೆ ಬಿಡ್ತಿದ್ರ ಹೇಳಿ ಅಧಿಕಾರಿಗಳೇ? ಸರ್ಕಾರಿ ಕಚೇರಿ ನೋಡಿ ಜನ ಖುಷಿ ಪಡ್ಬೇಕು. ತಹಶೀಲ್ದಾರ್ ಸಾಹೇಬ್ರ ಕಾರ್ಯ ನೋಡಿ ಜನ ಹೆಮ್ಮೆ ಪಡ್ಬೇಕು ಅಂತ ಕಾಲ ಬರಲಿ. ಈಗಿರುವ ವಾತಾವರಣ ಬದಲಾಗಿ ಬೀಳಗಿ ತಾಲೂಕು ಆಡಳಿತ ಭವನ ಬೆಳಕಾಗ್ಲಿ ಅನ್ನೋ ಆಶಯ ನಮ್ಮ ವಾಹಿನಿಯದ್ದು. ಈ ವರದಿಯ ನಂತರ ತಹಶೀಲ್ದಾರ್ ಅವರು ತಮ್ಮ ಆಡಳಿತ ಕಚೇರಿಯ ಸ್ವಚ್ಛತೆಗೆ ಕಿಮ್ಮತ್ತು ಕೊಡ್ತಾರ, ನಮ್ಮ ವರದಿಗೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ.